ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಕೆಎನ್ ರಾಜಣ್ಣ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಯಾವ ಜಟಾನೂ ಇಲ್ಲ, ಯಾವ ಪಟ್ಟಿನೂ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿರೋದು. ಡಿಕೆಶಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಹೀಗಾಗಿ ಅವರು ಸದಾ ದೆಹಲಿಗೂ ಹೋಗಬೇಕಾಗುತ್ತೆ, ಅಸ್ಸಾಂಗೂ ಹೋಗಬೇಕಾಗುತ್ತೆ. ಭೇಟಿಯಾದಾಗಲೆಲ್ಲ ಕರ್ನಾಟಕ ರಾಜಕಾರಣ ಈ ವಿಚಾರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನ್ಕೊಳ್ಬಾರ್ದು. ಸಿದ್ದರಾಮಯ್ಯಗೆ ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಇರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಹಾಸನದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಶಿವಕುಮಾರ್ ಅವರು ನಮ್ಮ KPCC ಅಧ್ಯಕ್ಷರು, ಡೆಪ್ಟಿ ಚೀಫ್ ಮಿನಿಸ್ಟರು. ಅವರು ಅಸ್ಸಾಂ ಎಲೆಕ್ಷನ್ಗೆ ಅವರು ಇದ್ದಾರೆ, ಅಬ್ಸರ್ವರ್ ಇದ್ದಾರೆ. ಅವರೇ ಅಲ್ಲಿ ಅಸ್ಸಾಂ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಸೆಲೆಕ್ಷನ್ನಿಂದ ಹಿಡಿದು ಪಕ್ಷದ ಅಭ್ಯರ್ಥಿಗಳು ಗೆಲ್ತಕ್ಕಂಥದ್ದಕ್ಕೆ ಸಂಘಟನೆಯ ಒಂದು ಗುರುತರವಾದಂಥ ಜವಾಬ್ದಾರಿ ಅವ್ರ ಮೇಲೆ ಇರೋದ್ರಿಂದ ಅವರು ನಿರಂತರವಾಗಿ ದೆಹಲಿಗೂ ಹೋಗಬೇಕು, ಅಸ್ಸಾಂಗೂ ಹೋಗಬೇಕು. ಎಲ್ಲ ಮುಖಂಡಗಳು ಕೂಡ ಅಲ್ಲಿನ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಪದೇ ಪದೇ ಎಲ್ಲರೂ ಭೇಟಿ ಮಾಡ್ತಾರೆ. ಅವ್ರು ಭೇಟಿ ಮಾಡಿದ ಕ್ಷಣಕ್ಕೆ ಕರ್ನಾಟಕದ ರಾಜಕಾರಣನೇ ಚರ್ಚೆ ಆಗುತ್ತೆ ಅಂತ ಅನ್ಕೋಬಾರ್ದು. ಗೊತ್ತಾಯ್ತಾ? ರಾಜಕಾರಣ ಅಂತಕ್ಕಂಥದ್ದು ಇದು ಅರಿತಕ್ಕಂಥ ನೀರಿದ್ದಂಗೆ ಚಲನಶೀಲತೆ ಇರ್ತಕ್ಕಂಥದ್ದು. ಅದರಿಂದ ಅವರು ಅಲ್ಲಿ ಭೇಟಿ ಮಾಡಿದ್ರು, ಇಲ್ಲಿ ಭೇಟಿ ಮಾಡಿದ್ರು ಅಂದರೆ ಕರ್ನಾಟಕದಲ್ಲಿ ಯಾವುದೇ ಬಿಕ್ಕಟ್ಟು ಸೃಷ್ಟಿ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಅವ್ರು ಕೊಡೋದಿಲ್ಲ ಅಂತ ನಮ್ಮ ಭಾವಿಸಿದ್ವಿ. ನನ್ನ ನಿಲುವೇನಿದೆ, ನಮ್ಮ ನಿಲುವು ನೋಡ್ರಿ, ಕಾಂಗ್ರೆಸ್ ಪಕ್ಷ ಇದು ರಾಷ್ಟ್ರೀಯ ಪಕ್ಷ. ಇದು ಯಾವುದೋ ಒಂದು ಪದ್ಮನಾಭ ನಗರದಲ್ಲಿರೋ ಆಫೀಸು ಹೈಕಮಾಂಡ್ ಅಲ್ಲ. ಇದು ಕೇಂದ್ರದಲ್ಲಿರ್ತಕ್ಕಂಥದ್ದು. ಅದೇ ಥರ BJPನೂ ಕೂಡ ಈಗ ಹೈಕಮಾಂಡ್ನಲ್ಲಿ, ರಾಷ್ಟ್ರೀಯ ಪಕ್ಷದ ಹೈಕಮಾಂಡು ಎಲ್ಲ ರಾಜ್ಯಗಳಲ್ಲೂ ಕೂಡ ಏನೇ ರಾಜಕೀಯ ಬೆಳವಣಿಗೆ ನಡೆದರೆ ಅಂತಿಮ ನಿರ್ಣಯ ಅವ್ರದ್ದೇ ಇರ್ತದೆ. ಇದು ಕರ್ನಾಟಕನೂ ಕೂಡ ಹೊರತಾಗೇನಿಲ್ಲ. ಅದೇ ಹೈಕಮಾಂಡ್ ಇರಬೇಕು ಅಂದ್ರೆ ಇರ್ತಾರೆ, ಬೇಡ ಅಂದರೆ ಹೋಗ್ತಾರೆ. ಅವ್ರು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಹೈಕಮಾಂಡ್ ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತೀವಿ ಅಂತ ಹೇಳಿದಾರೋ ಇಲ್ವೋ? ನೀವೇ ಪ್ರಚಾರ ಮಾಡಿದ್ದೀರಲ್ಲಪ್ಪ. ಅದಕ್ಕೆ ಹೊರತುಪಡಿಸಿ ಬೇರೆ ಏನು ಹೇಳೋಕ್ಕಾಗ್ತದೆ ಹೇಳಿ?